ನೋಡ್ರಿ, ನಾವು ಎಲ್ಲ ಜಾತಿ ಧರ್ಮಗಳನ್ನು ಗೌರವಿಸ್ತೇವೆ. ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ, ಅವರ ಗುರುಗಳು ಕೊಟ್ಟಿರ್ತಕ್ಕಂಥ ದೀಕ್ಷೆ ಮಾನವ ಧರ್ಮಕ್ಕೆ ಜಯವಾಗಲಿ. ಯಾವುದಕ್ಕೆ? ಮಾನವ ಧರ್ಮಕ್ಕೆ ಜಯವಾಗಲಿ. ಅವರು ಗುರುಗಳು ಕೊಟ್ಟಿರ್ತಕ್ಕಂಥ ದೀಕ್ಷೆ, ಆ ದೀಕ್ಷೆ ಕೆಳಗಡೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ನೀವೇನಾಯ್ತೀರಿ? ಅಲ್ಲ, ಸ್ವಲ್ಪ ಹೇಳ್ತೀನಿ. ನೀವೇನಾಯ್ತೀರಿ? ನೀವು ಯಾವ ಸಂಸ್ಕೃತಿ ಒಳಗಡೆ ನಿಮ್ಮನ್ನು ಮಣ್ಣು ಮಾಡ್ತಾರೆ? ನಿಮ್ಮನ್ನು ಯಾವ ಸಂಸ್ಕೃತಿ ಒಳಗಡೆ ಮಣ್ಣು ಮಾಡ್ತಾರೆ? ಈಗ ಸ್ವಲ್ಪ ಹೇಳ್ತೀನಿ ಕೇಳಿಲಿ. ಯಾರ್ಯಾರು ಯಾವ್ಯಾವ ಜಾತಿನಲ್ಲಿ ಹುಟ್ಟಿದಾರೋ, ಯಾವ ಧರ್ಮದಲ್ಲಿ ಹುಟ್ಟಿದಾರೋ, ಆ ಧರ್ಮ ಜಾತಿಯ ಆಧಾರದ ಮೇಲೆ ಅವರ ಆಚಾರ ವಿಚಾರಗಳು, ಹುಟ್ಟು ಸಾವು ಎರಡೂ ಕೂಡ ತೀರ್ಮಾನ ಆಗ್ತದೆ. ಸತ್ತ ಮೇಲೆ ನಾನು ಯಾವ ಥರ ನನ್ನನ್ನು ನಡ್ಕೊಂಡ್ರು ಅಂತೇಳಿ ನನಗೆ ಕಾಣೋದಿಲ್ಲ. ನಮ್ಮ ಕುಟುಂಬಸ್ಥರು, ನಮ್ಮ ಸ್ನೇಹಿತರು, ಬಂಧು ಬಳಗ, ಅಭಿಮಾನಿಗಳು ಯಾರಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ ಏನು ಅಂತ. ಗೊತ್ತಾಯ್ತಲ್ಲ? ಸೊ ಒಬ್ಬೊಬ್ರದ್ದು ಒಂದೊಂದು ಆಚರಣೆ ಇರ್ತದೆ, ಆ ಆಚರಣೆ ಮೇಲೆ ನಡೀತದೆ. ಓಕೆ, ಥ್ಯಾಂಕ್ ಯು. ಏನಪ್ಪ, ನಾನು ಹೋಯ್ತಾ ಇರ್ತೀನಲ್ಲ. ನಾನು ಪ್ರಚಾರ ನೀವು ಕೊಡಲ್ಲ, ಏನು ಮಾಡಲಿ ನಾನು? ನಾನು ನಿಮ್ಮನ್ನೇ ದೇವರು ಅಂದ್ಕೊಂಡಿದ್ದೀನಪ್ಪ. ಅದೇ ಪ್ರಜೆಗಳು, ನೀವು ಪ್ರಜೆಗಳೇ ಅಲ್ವಾ? ನೀವು ಪ್ರಜೆಗಳೇ ಅಲ್ವಾ? ಜನರನ್ನೇ ದೇವರು ಅಂದ್ಕೊಂಡಿದ್ದೀನಿ, ಕಾಯಕವೇ ಕೈಲಾಸ ಅಂದ್ಕೊಂಡಿದ್ದೀನಿ.